ಅಪ್ಪ ಇವತ್ತು ಹೆಂಗಾರ ಮಾಡಿ ಈ ಚಪ್ಪಲ್ ಕೊಡೋ ನೆಮ್ಮದಾಗ ಅವನ ಕಡೆ ಫೋನ್ ನಂಬರ್ ಇಸ್ಕೊಂಡು ಬಿಡ್ತೀನಿ. ದಿನಾನು ಹರಟೆ ಹೊಡ್ಕೊಂಡು ಕುಂದಿರ್ಬೋದು. ನನಗಂತೂ ಅವಂತೂ ಭಾಳ ಇಷ್ಟ ಆಗ್ಯಾನ. ಅವ್ನು ನೋಡಕತ್ರ ನೋಡ್ತಾನ ಇರ್ಬೇಕು ಅನ್ನಿಸ್ತೈತಿ. ಇದ ಅಲ್ಲ ಅವ್ರ ತೋಟ. ಹಾಂ, ಇದೇ ಇರಬೇಕು. ಮೇಡಮ್ ಅವ್ರ ಇಂಥದ್ಕೆಲ್ಲ ಅವಕ್ಕೆ ಬಾಮಂಡ್ ನೋಡ್ರಿ ಬರ್ರಿ ಓದತಿ. ಏನಿಲ್ರಿ, ನಿನ್ನೆ ನೀವು ನನಗೆ ಚಪ್ಪಲ್ ಕೊಟ್ಟು ಸಹಾಯ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೆ ವಾಪಸ್ ಚಪ್ಪಲ್ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಬಂದೇನ್ರಿ. ಥ್ಯಾಂಕ್ಸ್ ಯಾಕ್ರಿ ಮೇಡಮ್, ನಿಮ್ಮ ಜಾಗದಾಗ ಯಾರಿದ್ರು ಹೆಲ್ಪ್ ಮಾಡತ್ತಿದ್ರು, ನಾನು ಅಷ್ಟ ಮಾಡೇನಿ. ಚಪ್ಪಲ್ ಯಾಕೆ ತರಕ್ಕೆ ಹೋದ್ರಿ ನೀವು? ನಾವು ರೈತರು, ನಮಗೆ ಹೆಲ್ಪ್ ಮಾಡೋದು ಅಷ್ಟೇ ಗೊತ್ತಿರ್ತೈತಿ. ಮೇಡಮ್ ನಿಮ್ಮ ಹೆಸರು ರೀ? ನನ್ನ ಹೆಸರು ರೀ ಸ್ವಾತಿ. ಸ್ವಾತಿ ರೀ? ಅಂದಂಗ ನೀವೇನಿಲ್ರಿ, ನೀವು ಯಾವ್ರವ್ರು? ನಾನ್ ಕಾಲೇಜ್ಗೆಲ್ಲ ಹುಬ್ಬಳ್ಳಿಗಿದ್ದೀನಿ ರೀ. ಈಗ ಊರಿಗೆ ಬಂದೇನ್ರಿ, ಸ್ವಲ್ಪ ರಜಾ ಐತ್ರಿ, ಅದಕ್ಕೆ ಇಲ್ಲೇ ಮನೆಯಾಗಿರ. ಒಳ್ಳೇದಾಗಲ್ರಿ. ಮುಂದ್ರಿ ಜಾಬ್ ಹಿಡಿಬೇಕು, ಏನ್ ನೌಕರಿ ಮಾಡ್ಬೇಕು ಅನ್ನೋದು ಏನಾರು ಇರ್ಬೇಕಲ್ರಿ? ಓ, ಭಾಳ ಆಸೆ ಐತ್ರಿ. ಹೌದ್ರಿ? ಅದಕ್ಕೆ ನೋಡಕತ್ತೀನ್ರಿ ನಾನು. ಹಂಗ ಓದ್ಕೊಂತನ ಯಾರ ಲೈಫ್ ಸೆಟ್ಲ್ ಆಗೋರ್ ನಾನ್ ಚಾಯ್ಸ್ ಮಾಡ್ಕೋಬೇಕಲ್ರಿ. ಹೌದ್ರಿ? ನೋಡಾತೀನಿ. ಆಯ್ತ್ರಿ ಮೇಡಮ್, ನೀವು ಅನ್ಕೊಂಡಂತ ರಾಜ ನಿಮ್ಗೆ ಸಿಗ್ಲಿ. ಅಂದಂಗ ನಿಮ್ಮ ಹೆಸರು ರೀ? ನನ್ನ ಹೆಸರು ರೀ ಶಿವ ಅಂತ ಹೇಳ್ರಿ. ಓಹೋ, ಈ ಜಮೀನೆಲ್ಲ ನಿಮ್ದೇನ್ರಿ? ಹಾ, ಇದೆ ನೋಡ್ರಿ ನಮ್ದೆಲ್ಲ. ಏನು ಒಂದ್ 2 ಎಕರೆ ಐತ್ರಿ, ಸಣ್ಣ ರೈತರು. ದೇವ್ರ ಕೊಟ್ಟಾನ, ದುಡ್ಕೋತ ಹೊಂಟಿವ್ರಿ. ಫೋನ್ ಯೂಸ್ ಮಾಡ್ತೀರಿ? ಫೋನ್ ಯೂಸ್ ಮಾಡ್ತೇನ್ರಿ. ಫೋನ್ ನಂಬರ್ ಕೊಡ್ತೀರೇನ್ರಿ? ನನಗೆ ಕಾಳಕಾಗತ್ತೇಳಲ್ಲ. ಆಯ್ತು ತಗೋರಿ ಮೇಡಮ್, ನಂಬರ್ ಕೊಡ್ತೀನಿ. ಹಾಂ ರೀ. 8431 37 8146. ಶಿವ ಅಂತೇಳಿ ಮಾಡ್ಕೊರಿ ಮೇಡಮ್ ಸೇವ್. ಥ್ಯಾಂಕ್ ಯು ರೀ. ಓಕೆ ರೀ ಮೇಡಮ್. ಥ್ಯಾಂಕ್ಸ್ ರೀ. ಅಂದಂಗ ನಿಮ್ಮ ಜಮೀನೆಲ್ಲ ಒಂದು ಸ್ವಲ್ಪ ತೋರಿಸಿಲ್ಲ? ನಮ್ಮ ಜಮೀನು ನೋಡ್ಬೇಕನ್ನಾಗ್ತೀರಿ? ನಮ್ಮ ಜಮೀನು ಏನು ನೋಡ್ತೀರಿ ಬಿಡ್ರಿ, ಸಣ್ಣ ರೈತರು ದುಡ್ಕೊಂತಿದ್ದೀವಿ. ಇಲ್ಲ, ಭಾಳ ಚಂದ ಐತ್ರಿ ನೋಡಕ. ಹೌದ್ರಿ? ತೋರಿಸಿಲ್ಲ, ಯಾಕೆ ನಿಮ್ಮ ಜೋಡಿ ನಾನು ಇರ್ಬಾರ್ದನ್ರಿ? ಆಯ್ತು ರೀ ಮೇಡಮ್, ನೋಡ್ರಿ. ಪುರುಷ ಈ ಇಡೀ ಜಮೀನೆಲ್ಲ ತೋರ್ಸಕತ್ತಲ್ಲಿ ಅಡ್ಡಾಡಿ ಗಾತ್ ಆಗುವಂಗ ಕಾಣ್ತತ್ತಲ್ಲಿ. ಅಪ್ಪ ಅಮ್ಮ ಬಿಟ್ರೆ ಹೊಲಾನು ತೋರಿಸ್ತಾನು, ಮನಿಗೂ ಕರ್ಕೊಂಡು ಹೋಗ್ತಾನು. ಅದಕ್ಕೆ ಒಂದ್ ಕೆಲಸ ಮಾಡ, ನಾ ಹೋಗಿ ನಮ್ಮ ಅಕ್ಕನ ಮುಂದೆ ಚಾಡ ಹೇಳ್ತಾನ, ನೀನು ಬಂದು ನಿಮ್ಮ ಅತ್ತೆ ಮುಂದೆ ಚಾಡ ಹೇಳ. ತಪ್ಪಿಸ್ಬೇಡ, ಒಟ್ಟ ಹೇಳಿಬಿಡು ನೀ. ಉರಿ ಹಚ್ಚ ಬಿಡು ನಡಿ. ಅದು ಅಲ್ಲೈತಲ್ರಿ, ಅದು ಲಾಸ್ಟ್ಗೆ ನಮ್ಗೆ. ಮೇಡಮ್ ತಗೋರಿ, ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ನಿಮಗೆ. ಓ ಮೈ ಗಾಡ್, ಥ್ಯಾಂಕ್ ಯು ರೀ. ಚಲೋ ಅಲ್ರಿ? ಸೋ ಮಚ್. ಹಾ, ಸೂಪರ್. ನಿಮ್ಗೋಸ್ಕರ ನಾ ಕೂಡಿಟ್ಟಿದ್ದೀನಿ ರೀ. ಇಲ್ಲೆಲ್ಲ ನಮ್ಮ ಕಡೆ ನವಿಲ್ಗಳು ಭಾಳ ಅದಾವ್ರಿ. ನೀವು ಅವಾಗ ಬರ್ತಾ ಇರಿ, ನಾವು ಅವಾಗ ಕೊಡ್ತಾ ಇರ್ತೀನಿ. ಓ ಥ್ಯಾಂಕ್ ಯು. ಓ ಸೋ ಸ್ವೀಟ್. ಆಯ್ತು ರೀ, ಶ್ಯೂರ್ ನಾನಿನ್ ಬರ್ತೀನಿ. ನಂಗೆ ನವಲ್ಗರಿ ಅಂದ್ರೆ ಭಾಳ ಇಷ್ಟ ರೀ. ಇದೇನ ನೀವು ನನಗೆ ಗಿಫ್ಟ್ ಆಗಿ ಕೊಟ್ಟಿರಲ್ಲ, ನಿಮ್ಗೆ ಇನ್ನೂ ಏನು ಹೇಳ್ಬೇಕು ಗೊತ್ತಾಗೋದು. ಮತ್ತೆ ಸಿಗೋಣಂತ್ರಿ, ಬರ್ತೀನಿ. ಆಯ್ತು ರೀ ಮೇಡಮ್, ಬಾಯ್. ಮುಂದೆ ನೋಡ್ರಿ. ಏ ಬಾಳೆ ಪರಿಚಯ, ನಮ್ಮ ಅಕ್ಕ ಮನ್ಯಾಗದಾಳ ನೋಡ್ಲೆ. ನಮಗ್ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಮಗ ಮಾತ್ರ ಸಿಗಬಾರ್ದ. ಬಾ ಬೆಂಕಿ ಹಚ್ಚಿ ಬಿಡುದು. ಬಾ ಇವ್ವ ಮಾತು ಒದಾಡಕೊತ್ ಬಂದುವ ಇವು. ಏನಾಯ್ತು ಇಷ್ಟಕ್ಕದ ಅವಸರ? ಸಾವಕಾಶ ಬರ್ರಿ. ಘಾತ ಆಗೈತೆ. ಏನು ಎಷ್ಟು ಗಾಬರಿಗಿರ್ಲಿ, ಏನಾಯ್ತ? ನಿನ್ ಮಗಳು ಸ್ವಾತಿ ಅದಾಳ, ಹಾ. ಅಲ್ಲಿ ಒಬ್ಬನ ಜೋಡಿ ತಿರುಗಾಡುದೇನು, ಅವ್ನ ಜೋಡಿ ಹರಟೆ ಹಾಕುದೇನು, ಕೈ ಹಿಡಿದು ಅವ್ನ ಹೊಲ ನೋಡುದೇನು. ಇವ್ವ ಬ್ಯಾಡವ್ವ, ಆ ಮಗ ನೌಲ್ಗಿರಿ ಕೊಟ್ಟಾನಕ್ಕಿಗೆ. ಅತಿ ಸ್ವಾತಿಗೇನ್ ಹೇಳ್ತೀನಿ, ಲವ್ ಅತ್ತ ಆದತ್ತ ಚಿಳಿಮಿಳಿ ಆಡಕ್ಕೆ ಹೊಲ ಐತಿ, ಅವನ ಜೊತೆ ಬೆನ್ನ ಹತ್ಯಾಳ. ಏಯ್ ಏನೋ ಏನ್ ಹೇಳತ್ತೀರಿ ನೀವು? ಬರ್ಲಿ ತಡಿಯಾಗಿ ನಮ್ ಸ್ವಾತಿ ಬರ್ಲಿ, ಅವಾಗ ಏನ್ ಅಂಬುದ್ ನಿಮ್ ಇಬ್ರದು ಗೊತ್ತಾಗ್ತತಿ. ನಾಟಕ ಇಲ್ಲ, ನಾಟಕ ಇಲ್ಲ, ಏನಿಲ್ಲ, ಕೇಳಿ ನಿಮ್ ಇಬ್ರದು ಗೊತ್ತಾಕೈತಿ. ತಡಿ, ಫೋನೇ ಮಾಡ್ತೀನಿ ಆಕಿಗೆ, ಫೋನ್ ಮಾಡಿ ಕರೆಸ್ತೀನಿ. ಏನೋ ನಿಮ್ನ ಒಯ್ದ. ಹಲೋ ಹಲೋ ಮಮ್ಮಿ. ಸ್ವಾತಿ ಎಲ್ಲಿದಿ? ಮಮ್ಮಿ ನಾ ಹೊರಗದೀನಿ. ಇಲ್ಲಿ ನಿಮ್ ಮಾವುಗಳಿಬ್ರು ಬಂದು ಏನೇನ ನಿನ್ ಬಗ್ಗೆ ಹೇಳಾಕತ್ತಾರ. ಆದ್ರ ನಾನೇನ್ ನಂಬಿಲ್ಲ ಬಿಡಿ, ಇವ್ರ ಮಾತು. ಇವ್ರು ಎಷ್ಟ್ ಇದ್ರು ಅದ್ರ ಗೊತ್ತೈತಿ ನನಗ. ನನ್ ಮಗಳ ಅಂತ ಕೆಲ್ಲ ಗೊತ್ತೈತಿ. ನೀ ಬಾ ಮನಿಗೆ, ಎಲ್ಲಿದಿ ನೋಡು. ಬರಾತೀನಿ ಮಮ್ಮಿ, ಬರ್ತೀನಿ ಮಮ್ಮಿ ಈಗ. ಹಾ ಬರ್ತಾಳ, ಗೊತ್ತಾಗ್ತೈತಿ. ತಡಿ ನೀನು. ಮಮ್ಮಿ ಮಮ್ಮಿ.
ಏಯ್ ಸ್ವಾತಿ ನಿನ್ ಬಗ್ಗೆ ನೋಡಿ ಇವ್ರು ಏನ ಲವ್ ಮಾಡ್ತೀಯತ್ತ ಯಾವ ಹುಡುಗನ್ ಜೋಡಿ ತಿರ್ಗೇಡಾಕತಿ ಅಂತ ಏನೇನ್ ಹೇಳ್ಕೊತ ಬಂದಾರ ನೋಡ್ ಖರೇನ ಕೇಳಾಕ ಕೇಳಿ ಇನ್ನ ಕೇಳಿ ಯಾಕಿನ ಮಮ್ಮಿ ಇವ್ರು ಏನ್ ಹೇಳಿದ್ರು ನಿನ್ ಮುಂದ್ ಬಂದು ಏನ ಲವ್ ಮಾಡಾತಿ ಅತ್ತ ಯಾವ ಹುಡುಗನ್ ಜೋಡಿ ತಿರ್ಗೇಡಾಕತಿ ಅಂತ ಹೇಳಕತ್ತಾರ ಅವ್ರಿಬ್ರು ಕರೆಕ್ಟ್ ಹೇಳು ಸ್ವಾತಿ ಕರೆಕ್ಟ್ ಹೇಳ ಏ ಮಮ್ಮಿ ಹೌದಂತನ್ನಲ್ಲ ನೀ ಇವ್ರಿಗೆ ಕೊಡಾಕ್ ಮನ್ಸಿಲ್ಲ ಅಂತ ಹೇಳ್ಬಿಡ್ನಿ ಈಗ ಮಮ್ಮಿ ನಾನೇನು ಅಂತದ್ ಮಾಡಿಲ್ಲ ಇವ್ರ ಸುಮ್ನೆ ನನ್ ಬಗ್ಗೆ ಇಲ್ಲ ಸಲ್ಲದ್ ಮಾತಾಡಕತ್ತಾರ ಮತ್ತ ಇವ್ ಅದಾನಲ್ ಮಮ್ಮಿ ನನ್ಗ್ ಬರೀ ಆಗ್ಲೆಲ್ಲ ಫೋನ್ ಮಾಡಿ ಟಾರ್ಚರ್ ಮಾಡ್ತಾನ ಎಲ್ಲಿದಿ ಅಂತ ಹೇಳಿ ಕೇಳ್ತಾನ ಮತ್ ಇವಂಗ ನಾ ನಂಬರ್ ಕೊಟ್ಟಿದ್ದಿಲ್ಲ ಮಮ್ಮಿ ನನ್ ಫ್ರೆಂಡ್ ಕಡೆ ನಂಬರ್ ಇಸ್ಕೊಂಡ್ ಇವನು ಫೋನ್ ಹಚ್ಚಕತ್ತಾನ ಮಮ್ಮಿ ಆಗ್ಲೆಲ್ಲ ಫೋನ್ ಹಚ್ಚಿ ಟಾರ್ಚರ್ ಮಾಡ್ತಾರ ಮಮ್ಮಿ ಮಮ್ಮಿ ನಂಗಿಲ್ಲ ನನಗ್ ಗೊತ್ತೈತಿ ಇವ್ರು ಇಂಥವ್ರು ಅದಾರತ್ ಗೊತ್ತೈತಿ ನನಗ ನನ್ನ ಮಗಳ ಮೇಲೆ ನಮ್ಗ್ ನಂಬಿಕೆ ಐತಿ ನೀ ಅಳ್ಬೇಡ ಗಪ್ಪ ನಾ ಅದನ್ನೆಲ್ಲ ಹೇಳ್ತೀನಿ ಅವ್ರಿಗೆ ಅವ್ ತಲೆ ಕಟ್ಟಂಗ ಇದ ಮಾಡಾಕತ್ತಾವ ಬಂದ್ ಕಾಡೋದು ನಿಮ್ಮನ್ನ ಐತಿಲ್ಲ ನನ್ನ ಮಗಳಿಗೆ ಅಳಿಸಿಟ್ರಿ ನೋಡ್ ಕಡಿಕ ಅವ್ನ ಹಂಗ ಹಿಂಗ ಮಾಡೋದು ಬೇಡ ಅಳ್ಬೇಡ ಗಪ್ಪ ಅವ್ರೆಲ್ಲ ಮಾತ್ ನಂಬ್ತೀನಿ ಅಣ್ಣ ನನ್ನ ಮಗಳ ಮೇಲೆ ನಂಗೆ ನಂಬಿಕೆ ಐತಿ ಬಾ ತಗೋ ಒಂದೆರಡು ಕಟ್ಟದ ಬಿಡ ಅವನ ಬಾಡೆ ಒಯ್ದು ತಮ್ಮ ಸರಿ ಕೊಟ್ರ ನನ್ನ ಮಗಳ ಮೇಲೆ ಕಾಪಾಡ ಬಂದ ನೋಡಿಲ್ಲ ಮನೆ ನಿನ್ನ ಇನ್ನೇನ್ ಬಂದಿದ ನೋಡಿ ಕಡೆ ಕಾಲಿಟ್ಟು ನೋಡಿ ಕಾಲೇ ಮುರಿತೀನಿ ಮಗನ ಬಂದೆ ಅಂದ್ರ ನನ್ನ ಮಗಳ ಮೇಲೆ ಅಪೋದ ಕೊಡಾತಿ ಬಾ ನೀನು ಬಂದೆ ನೋಡ ನಿನ್ನ ಕಾಲ ತೆಗಿತೀನಿ ಮತ್ತ ನಡಿ ಇಲ್ಲ ಸೀದಾ ಜಾಗ ಖಾಲಿ ಮಾಡ ದನ ಕಾಯರು ಇದು ಮಮ್ಮ ಏನು ಬರೀ ಬಿಡಿಯಾಕತ್ತಾರಲ್ಲ ಇವ್ರು ಅಲ್ಲಿ ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಟ್ರ ಲೇ ಪರಿಚಯ ಈಗಂತ್ರ ನಮ್ಗೆ ಸಿಗುದು ನೋಡೋದು ಗೊತ್ತಾತ ನಮ್ಮ ಹಣೆ ಬರುತ್ತೆ ಮಾರೈತಿ ನಿಮ್ಮ ಅಕ್ಕತಿ ಹೆಂಗ್ರಿ ಬಿಡ್ತಾಳ ಉಮರಾಕಿ ಏನ್ ಮಾಡೋಣ ಮರ ಅಕ್ಕನು ತಮ್ಮನ ಅಕ್ಕಿಗೆ ಕಬರಿ ಲಾಟ್ ಹಾಕ್ತೇವೆ ಬೇಡ ಬೇಡ ಇನ್ನು ಈಗ ಉಸಾಬರಿಗೆ ಹೋಗುದು ಬೇಡ ಬಿಡುದು ಮಾಮ ಅಂದ ಬಿಡ್ತಾರ ನಮ್ಮನ ನಾವು ನಡಿಲಿ ಯಾವ್ದ್ರ ಹಳಿ ಮುದುಕಿ ನೋಡ್ರಿ ನಡಿ ನೀವ್ ಮುದ್ಗಿನ ಮದುವೆ ಆಗು ನಾನು ಯಾವ್ದಾರು ನೋಡ್ತೀನಿ ಶಿವು 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 ಎಲ್ಲಿ ನಾನು ಸ್ಟೋರ್ ಕರೆಯಕತ್ತೀನಿ ಕೇಳಕತ್ತಿಲ್ಲ ಇವಂಗ ಶಿವು 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 ಹಂಗ ಕರ್ಕೊಂಡು ಸಾಕಾಗ್ತೈತಿ ಎಲ್ಲಿ ಹೋದ ನೋಡು ಶಿವು ಶಿವು ಎಲ್ಲಿ ಹೋದ ಶಿವ ಶಿವ ಅಯ್ಯೋ ಇಲ್ಲೇ ಇರ್ತಿದ್ದ ಅಲ್ಲ ಎಲ್ಲಿ ಹೋದ ಎಲ್ಲದಿಯೋ ಶಿವ ಎಲ್ಲಿ ಹೋದ ಶಿವ ಶಿವ ಸಿಕ್ಕಡಿ ಮಾಡ್ತೀನಿ ನಿನಗ ಶಿವ ಅಯ್ಯೋ ಎಲ್ಲಿ ಹೋದ್ನಪ್ಪ ಸಾಕಾಯ್ತು ಹುಡುಕಿ ನೀನೇ ಇದು ನಾನು ಅಷ್ಟೋರಿಂದ ಕೂಗಾಕತ್ತೀನಿ ನಿಂಗೆ ಕೇಳಕತ್ತಿಲ್ಲ ಕೇಳಿಸ್ತಲ್ಲ ಒಂದ್ ಸ್ವಲ್ಪ ಆಟ ಆಡಿಸ್ಬೇಕು ಅನ್ಸ್ತು ಅದಕ್ಕೆ ಆಟ ಆಡಿಸ್ತಿ ಅಲ್ಲ. ಅಲ್ಲಿಂದ ಓಡ್ಕೊಂಡ್ ಬಂದೆ ನಾನು ನಿನ್ ಸಲುವಾಗಿ ಸೀರೆ ಒಳಗೆ ಎಷ್ಟು ಚಂದ ಕನ್ಸಾಕ್ತಿದಿ ಹೌದು ಮಹಾಲಕ್ಷ್ಮಿ ಕನ್ಸಾಕ್ತಿದಿ ನೋಡಿ ಥ್ಯಾಂಕ್ ಯು ನಂದ ಕಣ್ ಬೀಳ್ತೈತಿ ಬಾ ಶಿವು ಹೇಳಿ ಸ್ವಾತಿ ಏನ್ ಹಿಂಗ ಕುಂದ್ರುದ ಏನಾರ ಹೇಳ್ರಲ್ಲ ಏನ್ ಹೇಳೋದು ಸ್ವಾತಿ ನಿನ್ನ ಈ ಡ್ರೆಸ್ ಮೇಲೆ ನೋಡಂತ ನನ್ನ ಮರ್ತು ತಣ್ಣೆ ನನ್ನ ಬಡತನ ನನ್ನ ಕಷ್ಟ ನನ್ನ ನೋವು ಎಲ್ಲ ನೀನ್ ನೋಡಿದ ತಕ್ಷಣ ಎಲ್ಲ ಹೋಗ್ಬಿಟ್ಟು ಯಾಕಂದ್ರ ನನಗ ಹೆಣ್ಣ ಯಾರು ಕೊಡೋರಾಗಿದ್ರ ಈಗ ಯಾರು ರೈತರಿಗೆ ಯಾರು ಹೆಣ್ಣು ಕೊಡ್ತಾರ ಹೇಳು ಸ್ವಾತಿ ನೀನ್ ನೋಡ್ದಾಗಿಂದ ನನ್ನೊಳಗೆ ನಾನೇ ಇಲ್ಲ
ಈಗಿನ ಕಾಲದಾಗ ರೈತರಂದ್ರ ಕೀಳ್ರಿಮೆ ಭಾಳ ಐತಿ. ಆಮೇನ ರೈತ ಅದಾನು ಹೊಲ್ದಾಗ ಕೆಲಸ ಮಾಡ್ತಾನೋ ಅಂಥವ್ ಏನು ಹೆಣ್ಣು ಕೊಡ್ತ್ರಿ ಹಂಗ ಹಿಂಗ ಭಾಳ ಮಾತಾಡೋದು ಮಂದಿ. ಅಂತದ್ರಾಗ ನಾವು ಸಣ್ಣ ರೈತ, ನಾನು ಹೆಂಗೆ ಇಷ್ಟಪಟ್ಟೇನೋ ನನಗೆ ತಿಳಿಬಾತು. ಏನಿಲ್ಲ ಶಿವು, ಋಣಾನು ಬಂದ ಅಂತಾರಲ್ಲ ಹಂಗ. ನಾನು ಭಾಳ ಮಂದಿ ಹುಡುಗರು ನೋಡಿದೆ, ಆದ್ರೆ ಯಾರೂ ಇಷ್ಟ ಆಗ್ಲಿಲ್ಲ. ಅದ್ರೊಳಗೆ ನೀವು ಒಬ್ಬ ಇಷ್ಟ ಆಗಿ. ಯಾಕಂದ್ರೆ ನಿನ್ನಂತೆಗೆ ಹಂಗೆ ಇಷ್ಟಪಡುವಂಥ ಕ್ವಾಲಿಟಿ ಅದಾವ. ಮತ್ತು ನಾವು ಹಿಂಗೆ ಕೂಡ್ಬೇಕಂತ ಹೇಳಿ ಕುಡಿಲ್ಲ, ಆ ದೇವ್ರ ಆಶೀರ್ವಾದ ಐತೇನೋ ನಾವಿಬ್ರು ಕೂಡ್ಬೇಕಂತ ಹೇಳಿ. ಅದಕ್ಕೆ ಆ ದೇವ್ರ ನಮ್ಮನ್ನ ಜೋಡಿ ಮಾಡ್ಯಾನ. ನಾವು ಹಿಂಗ ನೂರಾರು ವರ್ಷಗಳವರೆಗೂ ನಾವು ಹಿಂಗ ಜೋಡಿಯಾಗೇ ಇರುನು. ಹಿಂಗ ಜೋಡಿ ಆಗ್ತೀವಿ, ಹಿಂಗ ಒಬ್ರನ್ನೊಬ್ರು ಇಷ್ಟಪಡ್ತೀವಿ ಅಂತ ಹೇಳಿ ನಾವ್ ಅನ್ಕೊಳ್ಳೋದಲ್ಲ. ನಮ್ಗ ಆ ದೇವ್ರ ಆಶೀರ್ವಾದ ಐತಿ. ಆ ದೇವ್ರ ನಮ್ಮಿಬ್ರನ್ನು ಕುಡಿಸಾನ. ನಾವು ಹಿಂಗ ನೂರಾರು ವರ್ಷ ಚಲೋ ಇರುನು, ಹಿಂಗ ಕೂಡಿ ಬಾಳುನು. ಆಯ್ತು ಸತಿ, ನೀನಂತ ಸಿಕ್ಕಿದ್ದು ನನ್ನ ಪುಣ್ಯ. ನಾನು ನಿನ್ನ ಕಣ್ಣಿಟ್ಟು ಕಾಪಾಡ್ತೀನಿ. ನನಗೆ ಬಡತನ ಇರ್ಬೋದು, ಅದರೊಳಗೆ ಶ್ರೀಮಂತಿಕೆ ಭಾಳ ಐತಿ. ನನ್ನ ಅರ್ಥ ಮಾಡ್ಕೊಂಡ ಇಲ್ಲಿ ತಕ ಬಂದಿದ್ದೆಲ್ಲ ನಿನ್ನ ಒಟ್ಟ ಕೈ ಬಿಡಂಗಿಲ್ಲ. ನಾವು ಹಂಗ ಇರು ಸ್ವಾತಿ. ಈಗಿನ ಕಾಲದಾಗ ಹುಡುಗಿಯರು ನನಗೆ ಶ್ರೀಮಂತನ ಬೇಕು, ನನಗೆ ಗೌರ್ಮೆಂಟ್ ನೌಕರಸ್ಥಾನ ಬೇಕು ಅಂತ ಭಾಳ ಕೆಲವು ಗಂಡಸರಿಗೆ ಮದುವೆನ ಆಗ್ತಾ ಇರಲಿಲ್ಲ. ಅಂಥದ್ರಾಗ ನನ್ನ ದಯ ನೋಡಿ ಎಂಥದ್ದೈತಿ. ನೀನಾಗಿ ಹೊಲದ್ ಬಂದೆ, ಹೆಣ್ಣು ಹಣ್ಣು ಮಣ್ಣು ತಾನಾಗಿ ಹೊಲದ್ ಬರ್ಬೇಕಂತ ಅಂದಾಗ ಜೀವನ ಸುಖ ಇರ್ತೈತಿ. ನಾವು 7 ಜನಕ್ಕೂ ಹಿಂಗ ಕುಡೀರ್ನು. ಹ್ಞೂ ಶಿವು, ಎಲ್ಲಾರ್ಗೂ ನಿನ್ನಂತ ಹುಡ್ಗ ಬೇಕು, ನಿನ್ನಂತ ಗಂಡ ಬೇಕಂತಾನೆ ಎಲ್ಲಾ ಹೆಣ್ಮಕ್ಳು ಬಯಸುದು. ಆದ್ರೆ ಏನ್ ಮಾಡ್ತಿ, ಕೆಲವೊಂದಿಷ್ಟು ಜನರಿಗೆ ಎಲ್ಲಾನು ಸಿಗುವಂತ ಅದೃಷ್ಟ ಇರ್ತೈತಿ, ಕೆಲವೊಂದಿಷ್ಟು ಜನರಿಗೆ ಪ್ರೀತಿ ಸಿಗುವ ಅದೃಷ್ಟ ಇರ್ತೈತಿ. ನನಗ್ ಪ್ರೀತಿ ಸಿಕ್ಕೈತಿ ಸಾಕು. ಆಯ್ತು ಸ್ವಾತಿ, ಈ ಜಗತ್ನಾಗ ಪ್ರೀತಿಗಿಂತ ದೊಡ್ಡದೇನೈತಿ? ಹಣ ಆಸ್ತಿ ಅಂತಸ್ತಿ ಇವತ್ತು ಹೋಗತಿ ನಾಳೆ ಬರ್ತೈತಿ. ಆದ್ರ ಮನುಷ್ಯ ಶಾಶ್ವತ ಸಂಬಂಧಗಳನ್ನ ಉಳಿಸ್ಕೊಳ್ಬೇಕು. ಆದ್ರ ನಾವು 4 ಜನಕ್ಕೆ ಮಾದರಿಯಾಗಿ ಬದುಕನು. ಆದ್ರೂ ನನಗ ಒಂದು ಡೌಟ್ ಐತಿ, ನಿಮ್ಮಮ್ಮ ನಾನು ಒಪ್ತಾ ಇಲ್ಲ ಅಂಬಲ್. ನಮ್ಮ ಮಮ್ಮಿನ ಹೆಂಗ್ ಒಪ್ಪಿಸ್ಬೇಕಂತ ಹೇಳಿ ನನ್ಗೆ ಗೊತ್ತೈತಿ. ಇಬ್ರು ಕೂಡಿ ಜೋಡಿಯಾಗಿ ಬಾಳೋಣಂತ. ಅದನ್ನೆಲ್ಲ ಟೆನ್ಷನ್ ಬಿಟ್ಬಿಡು. ಆಯ್ತು. ನೀ ಜಾಣವಂತೆ ಅಷ್ಟೇ ಅಲ್ಲ, ಧೈರ್ಯವಂತನೂ ಕೂಡ ಭಾಳ ಇಷ್ಟ ಆದ್ ನನಗೆ. ಅದಕ್ಕ ನಾನು ನಿನಗ ಒಂದು ಸರ್ಪ್ರೈಸ್ ಕೊಡ್ಬೇಕನ್ನಾಗ್ತೀನಿ. ಕಣ್ಮುಚ್ಚು. ಸರ್ಪ್ರೈಸಾ? ನನ್ಗ? ಕಣ್ಮುಚ್ಚಿ ಹೇಳ್ತೀನಿ. ತಗಿಲಾ? ಕಣ್ ತೆಗಿ. ಅರೆ ಸೂಪರ್! ಎಲ್ ತಗೊಂಡ್ ಬಂದಿವ್ನ? ಇವನ್ನ ನಿನ್ ಸಲುವಾಗಿನ ಮಾಡ್ಸೇನಿ. ನಾನು ರೈತಲ್ಲ, ನಾನು 5-6 ವರ್ಷದಿಂದ ಹೊಲದಾಗ ಎಷ್ಟು ಬಂದಿದ್ದಿಲ್ಲ ಅಮೌಂಟ್ ಗೊಳೆ ಮಾಡಿ ನಿನ್ಗೋಸ್ಕರ ಇಂತ ಬಳಿ ರೆಡಿ ಮಾಡ್ಸೀನಿ ಮಣ್ಣಿ. ಶಿವು, ನೀವು ಚಿನ್ನದ ಬಳೆನಾ? ಚಿನ್ನದ ಬಳಿ ಅವ್ವ. ಯಾಕೆ ಇದನ್ನೆಲ್ಲ ಮಾಡ್ಸಕ್ ಹೋದಿ ಶಿವು? ನಿನ್ಕಿಂತ ಹೆಚ್ಚಿಂದ ಏನೈತಿ? ನೀನಂತ ಸಿಕ್ಕಿದ್ದ ನನ್ ಪುಣ್ಯ. ಓ, ತಾಯಿಲ್ ನನ್ ಕೈಲಿ ಹಾಕ್ತಿ. ನಿನ್ ಕೈಯಾರ ಹಾಕ್ಬೇಕನ್ನೋ ಆಸೆ ಭಾಳ ಐತಿ ನನಗೆ. ಎಷ್ಟ್ ಚಂದಲ್ಲ? ನಿಂಗಿಷ್ಟ ಅದ್ವಾ? ನನ್ಗಿಷ್ಟ ಅದು. ಎಷ್ಟ್ ಚಂದ ಕಾಣ್ತಾ ಐತಿ ನೋಡು. ಥ್ಯಾಂಕ್ ಯು ಶಿವು. ಇರ್ಲಿ, ಆದ್ರೆ ಇಷ್ಟ ಎಕ್ಸ್ಪೆನ್ಸಿವ್ ಬ್ಯಾಡ್ ಆಗಿತ್ತಲ್ಲ. ಇರ್ಲಿ. ಲವ್ ಮಾಡೋದಂದ್ರೆ ಏನ್ ಹಂಗಾನ? ನಿನ್ ಪ್ರೀತಿನೇ ನನ್ಗ ಆಸ್ತಿ ಶಿವು, ಇದೆಲ್ಲ ಏನು ಇಲ್ಲ. ನನಗ ನಿನ್ಕಿಂತ ದೊಡ್ಡದ ಯಾವ್ದೈತಿ? ನಾ ದುಡ್ದಲ್ಲ ನಿನಗ, ಆದ್ರ ಇಬ್ರು ಚಂದಂಗಿರ್ನು ಇಷ್ಟ. ಆಯ್ತ್ ಬಿಡಪ್ಪ, ನಿನ್ ಮಾತ್ನಾಗ ಗೆಲ್ಲಕ್ಕಾಗಲ್ಲ. ಇನ್ನೊಂದ್ ಸರ್ಪ್ರೈಸ್ ನೀ ಜೀವನದಾಗ ಮರ್ತಿರ್ಬಾರ್ದು. ಹೌದಾ? ಏನದಂತ ಸರ್ಪ್ರೈಸ್? ಐತಿ, ಕಾಲ್ ಕೊಡ್ನಿ. ಅಲ್ಲ ಯಾಕೆ? ನನ್ ಫೇವರೇಟ್ ನವಲ್ಗಿರಿ. ನಿನ್ ನವಲ್ಗಿರಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ. ಥ್ಯಾಂಕ್ ಯು ಶಿವು, ನೀ ನನ್ ಫೇವರೇಟ್ಗಳು ಇನ್ನ ಏನೇನ್ ತಿಳ್ಕೊಂಡಿ? ನಿನ್ಗ ನಿನ್ ಬದಲು ಎಲ್ಲ ಮೊದಲ ಸ್ಟಡಿ ಮಾಡೀನಿ ನಾನು. ನಿನ್ ಮನಸ್ಸಿನಾಗ ಇರೋದೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು.
ನೀನು ಇಷ್ಟೆಲ್ಲ ನನ್ನ ಪ್ರೀತಿಸ್ತೀಯಾ? ನೀ ಅಂದ್ರ ನನಗ ಪಂಚ ಪ್ರಾಣ. ಶಿವು, ಹೇಳು. ನಾನ್ ಏನೋ ಅಂತ ಹೇಳಿ ತಿಳ್ಕೊಂಡಿದ್ದೆ. ನೀನು ಇಷ್ಟು ಪ್ರೀತಿ ಕೊಡೋದ್ರ ಜೊತೆಗೆ ನಂಗೆ ಇಷ್ಟ ಆಗಿರೋದನ್ನ ಎಲ್ಲಾ ಕೊಡಕತ್ತಿದಿ. ನಂಗ ಇಷ್ಟು ಪ್ರೀತಿ ಸಿಗ್ತೈತಿ ಅಂತ ಹೇಳಿ ನಾ ಅನ್ಕೊಂಡಿರ್ಲಿಲ್ಲ. ಎಲ್ಲಾ ನಿನ್ನಿಂದಲೇ ಶಿವು. ನೋಡ್ ಸ್ವಾತಿ, ಆ ಹನಿಬಾರ್ದಾಗ ದೇವ್ರು ಬರ್ದಿರ್ತಾನ ಇವ್ರ ಜೊತೆ ಇವರೇ ಇರ್ಬೇಕಂತ ಹೇಳಿ. ನನಗೋಸ್ಕರ ನೀನ್ ಬರ್ದ್ ಕಳ್ಸ್ಯಾನ. ಅದಕ್ಕ ನಾವು ಯಾವತ್ತು ಹಿಂಗ ಇರ್ನು. ಲವ್ ಯು ಶಿವು. ಥ್ಯಾಂಕ್ಸ್ ಸ್ವಾತಿ, ಥ್ಯಾಂಕ್ಸ್. ನೀ ನನ್ನ ಜೊತೆ ಕೊನೆಯವ್ರಿಗೆ ಹಿಂಗ ಇರ್ಬೇಕನ್ನೋದು ನನ್ನ ಆಸೆ. ನನ್ನ ಕೈ ಬಿಟ್ಟು ಹೋಗಂಗಿಲ್ಲ. ಏ ಇಲ್ಲ ಶಿವು, ಹೋಗಂಗಿಲ್ಲ. ಇಲ್ಲ. ನಾವು ಕೊನೆಯವ್ರಿಗೆ ಹಿಂಗ ಇರ್ನು. ಅಯ್ಯೋ